ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆಯಾಗಿದ್ದು ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಈಗಲೂ ಕೂಡ ಜನ ಆ ಅವಾಂತರದಿಂದ ಆಚೆ ಬರೋದಕ್ಕೆ ಪರದಾಡ್ತಿದ್ದಾರೆ. ಪ್ರಮುಖವಾಗಿ ಕರಾವಳಿ ಮಧ್ಯ ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುವ ಹುಲಿಕಲ್ ಘಾಟ್ ಸಂಪರ್ಕನೇ ಕಡಿತ ಆಗ್ಬಿಟ್ಟಿದೆಯಂತೆ. ಹಾಗಾಗಿ ವಾಹನ ಸವಾರರು ಜೊತೆಗೆ ಅಲ್ಲಿನ ಜನ ಓಡಾಡೋದಕ್ಕೆ ಈ ಕ್ಷಣಕ್ಕೂ ಪರದಾಡ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಭಾರೀ ಮಳೆಗೆ ಅವಾಂತರಗಳೇ ಹೆಚ್ಚಾಗುತ್ತಿವೆ. ಹೊಸನಗರ ತಾಲೂಕಿನಲ್ಲಿರುವ ಹುಲಿಕಲ್ ಘಾಟ್ ಮಾರ್ಗದ ಚಂಡಿಕಾಂಬಾ ದೇವಸ್ಥಾನದ ಕೆಳಭಾಗದಲ್ಲಿ ಬರುವ ಹೇರ್ಪಿನ್ ತಿರುವಿನಲ್ಲಿ ಮಣ್ಣು ಕುಸಿತ ಉಂಟಾಗಿದೆ. ಈ ಹಿಂದೆ ತಡೆಗೋಡೆ ಕಾಮಗಾರಿ ನಡೆದಿದ್ರೂ ಸಹ ಮಳೆ ಆರ್ಭಟಕ್ಕೆ ತಡೆಗೋಡೆಗೆ ಹಾಕಿದ ಮಣ್ಣು ಕುಸಿದಿದ್ದು ಭಯದ ವಾತಾವರಣವೇ ನಿರ್ಮಾಣವಾಗಿದೆ. ನೀರಿನ ರಭಸಕ್ಕೆ ಒಳಭಾಗದಲ್ಲಿ 3 ಅಡಿಗಳಷ್ಟು ಕೊರೆತ ಉಂಟಾಗಿ ಸಣ್ಣ ಬಿರುಕು ಕೂಡ ಕಾಣಿಸಿಕೊಂಡಿದ್ದು ಆತಂಕಕ್ಕೆ ಕಾರಣವಾಗಿದೆ. ಹುಲಿಕಲ್ ಘಾಟ್ ರಸ್ತೆ ಏನಿದೆ ಮತ್ತೆ ಕುಸಿತಕ್ಕೆ ಒಳಗಾಗಿದೆ. ಏನು ಚಂಡಿಕಾಂಬ ದೇವಸ್ಥಾನದ ಕೆಳಭಾಗದಲ್ಲಿ ಇರತಕ್ಕಂತ ಹೇರ್ಪಿನ್ ಮಾದರಿಯ ತಿರುವೇನಿದೆ, ಕಡಿದಾದ ತಿರುವೇನಿದೆ, ಅದರ ಬಲಭಾಗದಲ್ಲಿ ಸಾಕಷ್ಟು ಮಣ್ಣು ಕುಸಿತ ಕಂಡು ಬಂದಿದೆ. ಆತಂಕದ ವಿಚಾರ ಏನ್ ಕೇಳಿದ್ರೆ, ರಸ್ತೆಯ ಕೆಳಭಾಗದಲ್ಲಿ 2-3 ಅಡಿಯಷ್ಟು ಕೊರತೆ ಆಗಿರ್ತಕ್ಕಂಥದ್ದು. ರಸ್ತೆಯ ಮೇಲ್ಭಾಗದಲ್ಲಿ ಒಂದು ಸಣ್ಣ ರೀತಿಯ ಬೆರುಕು ಕೂಡ ಕಾಣಿಸ್ಕೊಂಡಿದೆ. ಈಗಾಗಲೇ ಶಿರಾಡಿ ಘಾಟ್ ಇರಬಹುದು, ಚಾರ್ಮಾಡಿ ಘಾಟ್ ಇರಬಹುದು, ಅದೇನಾದ್ರು ಆಪತ್ಕಾಲಕ್ಕೆ ಸಿಲುಕಿದಾಗ ಆಪತ್ ಬಾಂಧವನಂತೆ ಬರ್ತಕ್ಕಂಥದ್ದು ಇದೇ ಹುಲಿಕಲ್ ಘಾಟ್. ಅಲ್ಲದೆ ಜನಸಾಮಾನ್ಯರ ಘಾಟ್. ಇನ್ನು ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ರಸ್ತೆ ಸಂಪರ್ಕಕ್ಕೆ ಹುಲಿಕಲ್ ಘಾಟ್ ಪ್ರಮುಖ ಪಾತ್ರ ವಹಿಸಿದೆ. ಮಂಗಳೂರಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳು ಸೇರಿದಂತೆ ಅಗತ್ಯ ವಸ್ತುಗಳ ಸರಬರಾಜಿಗೆ ಈ ಮಾರ್ಗವೇ ಪ್ರಮುಖ ಕೊಂಡಿ. ಆಗುಂಬೆ, ಕೊಲ್ಲೂರು ಘಾಟ್ಗಳು ಲಘು ವಾಹನಗಳಿಗೆ ಮಾತ್ರ ಸೀಮಿತವಾಗಿದ್ದು ಈ ಘಾಟ್ ಮಾರ್ಗದ ಮೇಲೆ ಹೆಚ್ಚಿನ ಒತ್ತಡವಿದೆ. ಇದೇ ಕಾರಣಕ್ಕೆ ಮಳೆಗಾಲದಲ್ಲಿ ಅಪಾಯಕ್ಕೆ ತುತ್ತಾದ ಸಂದರ್ಭದಲ್ಲಿ ಮಾತ್ರ ಕಾಮಗಾರಿ ನಡೆಸಲಾಗುತ್ತದೆ. ಅಲ್ಲದೆ ತುರ್ತು ಸಂದರ್ಭದಲ್ಲಿ ಬಳಸಬಹುದಾದ ಫ್ಲಡ್ ಹಣವನ್ನು ಕೂಡ ಈ ಘಾಟಿ ರಸ್ತೆಗೆ ಹಾಕಲಾಗಿದೆ. ಆದರೂ ಯಾವುದೇ ಪ್ರಯೋಜನವಿಲ್ಲದಂತೆ ಆಗಿದ್ದು ಪದೇ ಪದೇ ಮಣ್ಣು ಕುಸಿತ ಉಂಟಾಗುತ್ತಿದೆ. ಸಂದರ್ಭದಲ್ಲಿ ಇದು ಸುರಕ್ಷತೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಅನುಮಾನ ಎಲ್ಲರನ್ನು ಕಾಡ್ತಾ ಇದೆ. ಈಗಾಗಲೇ ಏನಾಗಿದೆ, ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಭಾಗಕ್ಕೆ ಇರ್ತಕ್ಕಂಥ ಏಕೈಕ ಪ್ರಮುಖ ಘಾಟ್ ಮಾರ್ಗ ಅಂದ್ರೆ ಈ ಹುಲಿಕಲ್ ಮಾರ್ಗ. ಜಿಲ್ಲಾಡಳಿತ ತುರ್ತಾಗಿ ಸ್ಪಂದಿಸಬೇಕಾಗಿದೆ. ಅಲ್ಲದೆ ಈ ಘಾಟ್ ಮಾರ್ಗಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ, ಸಂಪರ್ಕಕ್ಕೆ ವ್ಯತ್ಯಯ ಬಾರದಂತೆ ಸುರಕ್ಷಿತ ಕ್ರಮಗಳನ್ನು ಜಿಲ್ಲಾಡಳಿತ ತ್ವರಿತವಾಗಿ. ಒಟ್ಟಾರೆ ಹುಲಿಕಲ್ ಘಾಟ್ನ ಹೇರ್ಪಿನ್ ತಿರುವಿನಲ್ಲಿ ರಸ್ತೆ ಅಗಲೀಕರಣ, ತಡೆಗೋಡೆ ಮುಂದುವರೆದ ಕಾಮಗಾರಿಗೆ ಈಗಾಗಲೇ 4.35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ. ಆದರೆ ವರ್ಕ್ ಅಗ್ರಿಮೆಂಟ್ ಆಗಿಲ್ಲ. ಅದರಲ್ಲೂ ಮಳೆಗಾಲದ ಅವಧಿಯಲ್ಲಿ ಮಣ್ಣು ಕುಸಿತ ಉಂಟಾಗಿರುವುದು ಘಾಟ್ ಬಂದ್ ಆತಂಕವನ್ನ ಸೃಷ್ಟಿಸಿದೆ. ಕೂಡಲೇ ಸರ್ಕಾರ ತ್ವರಿತವಾಗಿ ದುರಸ್ತಿ ಕ್ರಮ ಕೈಗೊಳ್ಳಲಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಸಾವನ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.